ಇರೋದು. ಅಂಡ್ ನೀವು ಎಲ್ಲೇ ಕಂಪೇರ್ ಮಾಡಿದ್ರು ಬೇರೆ ಎಲ್ಲ ಕಡೆಗಿಂತ ಒಂದು 20% 30% ನಮ್ಮಲ್ಲಿ ಕಾಸ್ಟ್ ವೈಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಪ್ಯೂರ್ಲಿ ನಾವು ಯಾವುದು ಡಿಸ್ಕೌಂಟ್ಸ್ ಅಂತ ಹೆಚ್ಚಾಗಿ ಏನು ಇದು ಮಾಡ್ತಾ ಇಲ್ಲ. ಏನೋ ನಮ್ಮ ಆನಿವರ್ಸರಿ ಅನ್ನೋ ಒಂದು ಸೆಲೆಬ್ರೇಷನ್ ಮಾಡ್ತಾ ಇರೋದ್ರಿಂದ ಇದು ನಮ್ಮ ಪ್ರೀತಿಯಿಂದ ನಾವು ಕೊಡ್ಬೇಕು ಅಂತ ಅನ್ಕೊಂಡಿರೋಂಗೆ 20,000 ಮೇಲೆ ಯಾರು ಶಾಪಿಂಗ್ ಮಾಡ್ತಾರೋ ಅವ್ರಿಗೆ ಸಿಲ್ವರ್ ಕಾಯಿನ್ ಅಂತ ಹೇಳ್ಬಿಟ್ಟು ಇದೊಂದು ಆಫರ್ ನಡೀತಾ ತರದ್ದು. ಅಂಡ್ ಈಗ ಟ್ರೆಂಡ್ ಅಲ್ಲಿ ಇರುವಂತದ್ದು ಇದು ನೀವು ಗೋಲ್ಡ್ ಅಲ್ಲೂ ನೋಡಿರ್ತೀರಾ, ಸಿಲ್ವರ್ ಅಲ್ಲೂ ನೋಡಿರ್ತೀರಾ. ಇದಷ್ಟೇನೆ ಬೆಳ್ಳಿ ಆಗಿರುತ್ತೆ. ಇದು ಬ್ಯಾಂಗಲ್ ನಿಮ್ಗೆ ರೆಡಿ ಸಿಗುತ್ತೆ. ಅದನ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಒಂದೇ ಇದನ್ನ ಇಟ್ಕೊಂಡು ಎಷ್ಟೊಂದು ಬ್ಯಾಂಗಲ್ ಮ್ಯಾಚಿಂಗ್ ಮಾಡ್ಕೊಬಹುದು. ಚಿನ್ನ ಬೆಳ್ಳಿ ಅಂದ್ರೆ ಯಾರಿಗಿಷ್ಟ ಇಲ್ಲ, ಎಲ್ಲಾರ್ಗು ಇಷ್ಟನೇ. ಚೆನ್ನಾಗಿದೆ ಅಂದ್ರೆ ಫಿನಿಶಿಂಗ್ ಅಂತೂ ಸೇಮ್ ಗೋಲ್ಡೇ. ನಾವ್ ಹೇಳ್ಬೇಕಷ್ಟೇ ಇದು ಕರೆಕ್ಟ್. ಗೋಲ್ಡ್ ಮತ್ತೆ ಸಿಲ್ವರ್ ಈ ಪ್ಯಾಟರ್ನ್ಸ್ ಏನಿದೆ ಇದೆಲ್ಲ ಆದ್ರೂ ನಮ್ಮ ಅಂಗಡಿನಲ್ಲಿ ಇಲ್ಲ. ನನ್ಗೆ ಇದು ಹಾಕಿ ಬೋರ್ ಆಯ್ತು ಅಂತ ಏನಾದ್ರು ಅನ್ಸಿದ್ರೆ ಸೊ ನೀವು ನಮ್ಮ ಅಂಗಡಿಗೆನೆ ವಾಪಸ್ ತಗೊಂಡ್ ಬರ್ಬೋದು. ಇದನ್ನ 60%ಗೆ ಬೈ ಬ್ಯಾಕ್ ಮಾಡ್ತೀವಿ. ಆಲ್ಸೋ ಕ್ಯಾನ್ ಸಿ ದಿಸ್ ಬ್ಯೂಟಿಫುಲ್ ಇಯರಿಂಗ್. ದಿಸ್ ಇಸ್ ಸಮ್ವೇರ್ ಅರೌಂಡ್ 2000 ಚೇಂಜ್. ಇದೆಲ್ಲ ಆಕ್ಚುಲಿ ಗೋಲ್ಡ್ ನಲ್ಲಿ ಬರುತ್ತಲ್ವಾ. ಸೊ ಗೋಲ್ಡ್ ಇಯರಿಂಗ್ಸ್ ಈ ತರದ ಕಲೆಕ್ಷನ್ಸ್ ಇದೆಲ್ಲ. ನಾನು ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನೋಡಿ ನಾನು ಹಿಂದೆ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ನಾನಿವತ್ತು ಕುಪ್ಪಂಡಾಸ್ಗೆ ಬಂದಿದ್ದೀನಿ. ಅಂದರೆ ತನಿಷಾ ಕುಪ್ಪಂಡ ಅವರ ಜ್ಯುವೆಲರಿ ಶಾಪಿಗೆ ಬಂದಿದ್ದೀನಿ. ಸೊ ಯಾಕೆ ಅಂತಂದರೆ ಜಸ್ಟ್ ಸುಮ್ಮನೆ ಹೀಗೆ ವಿಜಯನಗರಲ್ಲೇ ನಾವು ಈ ಒಂದು ರೋಡಲ್ಲೇ ನಾವು ಯಾವಾಗಲೂ ಓಡಾಡೋ ಅಂಥದ್ದು. ಸೊ ಸ್ವಲ್ಪ ಅಕ್ಷಯ ತೃತೀಯ ಇರೋದ್ರಿಂದ ಏನಾದರೂ ಶಾಪಿಂಗ್ ಮಾಡೋಕ್ಕೆ ಯೂಸ್ಫುಲ್ ಆಗ್ಬೋದೇನೋ ಇಲ್ಲಿ ಜ್ಯುವೆಲ್ಸ್ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಲಾಸ್ಟ್ ಬ್ರಾಂಚ್ನ ಆಲ್ರೆಡಿ ನಾನು ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಸೊ ಈ ಒಂದು ಬ್ರಾಂಚಲ್ಲಿ ಏನೇನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ಹೋಗಿ ನೋಡೋಣ. ಗೊತ್ತಿಲ್ಲ ತನಿಷಾ ಅವ್ರು ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಬನ್ನಿ ಒಳಗಡೆ ಹೋಗಿ ನೋಡೋಣ. ನನಗೂ ತುಂಬ ಎಕ್ಸೈಟ್ ಆಗ್ತಾಯಿದ್ದೀನಿ. ಬಿಕಾಸ್ ಒಂದ್ಸಲಿ ಅವ್ರನ್ನ ಕೇಳಿದ್ದು ಹಿಂಗೆ ಶೂಟ್ ಮಾಡಬೇಕು ಇದನ್ನು ಅಂತ ಓಕೆ ಅಂತ ಹೇಳಿದರು. ಸೊ ಗೊತ್ತಿಲ್ಲ, ಫಸ್ಟ್ ಟೈಮ್ ಅವ್ರನ್ನ ಮಾತಾಡಿಸ್ತಿರೋದು. ಸೊ ನೋಡೋಣ ಹೆಂಗಿರುತ್ತೆ ಇದು ಅಂತ. ಆ್ಯಂಡ್ ಈ ಒಂದು ಶಾಪ್ನ ಎಲ್ಲರೂ ನೋಡಿರ್ತೀರಾ ಆ್ಯಂಡ್ ಎಲ್ಲರೂ ಕೂಡ ಪರ್ಚೇಸ್ ಮಾಡೋಕ್ಕೂ ಬಂದಿರ್ತೀರಾ. ಸೊ ಬನ್ನಿ ಫಸ್ಟ್ ಮ್ಯಾಮ್ ಇದ್ದಾರೆ ಅಂತ ನೋಡೋಣ. ಬನ್ನಿ ಮ್ಯಾಮ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಮ್ಯಾಮ್, ಹೇಗಿದ್ದೀರಾ? ಸೊ ನೀವು ಇರ್ತೀವೋ ಇಲ್ಲ ಅಂತ ನೋಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ, ಬಟ್ ನೀವು ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಜ್ಯುವೆಲರಿ ಶಾಪ್ನ ವಿಡಿಯೋ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಸೊ ಮ್ಯಾಮ್ನೇ ಇವತ್ತು ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳಿಬಿಟ್ಟು ಕೇಳಿದ್ದೀನಿ, ನೀವೇ ತೋರಿಸಿ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಮ್ಯಾಮೇ ತೋರಿಸ್ತಾರೆ. ಸೊ ಎಸ್, ಇವತ್ತು ತನಿಷಾ ಅವ್ರ ಕೈಯಿಂದಾನೇ ನಾನು ಅವರೇ ಪಿಕ್ ಮಾಡಿರೋ ಅಂಥ ಜ್ಯುವೆಲರ್ಸ್ನ ಎಷ್ಟು ಯುನೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ತಾನು ವ್ಲಾಗ್ಸ್ನ ನೋಡ್ತಾ ಇರೋಂತಹ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ನಮ್ಮ ಕುಪ್ಪಂಡಾಸ್ ಜ್ಯುವೆಲ್ರಿ. ಇಲ್ಲಿ ನಮಗೆ ಕಂಪ್ಲೀಟ್ಲಿ 92.5 ಸಿಲ್ವರ್ ಸಿಗುತ್ತೆ. ಸೊ ಸಿಲ್ವರ್ ಬಿಟ್ಟು ಬೇರೆ ಏನೂ ಇಲ್ಲ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಒಂದ್ಸತಿ ಆ ಕಡೆಗೆ ಪ್ಯಾನ್ ಮಾಡಿ. ಅದೆಲ್ಲನೂ ಕಂಪ್ಲೀಟ್ಲಿ ಸಿಲ್ವರ್ ಜ್ಯುವೆಲ್ರಿ ವಿತ್ ಪ್ಲಾಟಿನಮ್ ಫಿನಿಶ್. ಈ ಕಡೆ ನೋಡಿದ್ರೆ ಸಿಲ್ವರ್ ಜ್ಯುವೆಲ್ರಿ ವಿತ್ ಗೋಲ್ಡ್ ಪಾಲಿಶ್ ಇರುತ್ತೆ. ಸೊ ಜನ ಸಾಮಾನ್ಯವಾಗಿ ಏನ್ ಅನ್ಕೊಂತಾರೆ ಅಂತಂದ್ರೆ ಅದು ಬೆಳ್ಳಿ ಇದು ಚಿನ್ನ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಸೊ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಇದು ಪ್ಯೂರ್ಲಿ ಸಿಲ್ವರ್ 92.5 ಸಿಲ್ವರ್ ಬಿಟ್ಟು ಬೇರೆ ಏನೂ ಇಲ್ಲ. ನಮಗೆ ಬೇಕಾಗಿರುವಂತಹ ಎಲ್ಲ ತರಹದ ಆಂಟಿಕ್ ಕಲೆಕ್ಷನ್ಸ್ ಗೋಲ್ಡ್ ಶೇಡ್ ಅಲ್ಲಿ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ಕೋರ್ಸ್ ನಾವು ಹೆಚ್ಚು ಸ್ಯಾರೀಸ್ ಅಥವಾ ಎಥ್ನಿಕ್ ವೇರ್ಸ್ನ ಯೂಸ್ ಮಾಡಿದಾಗ ನಮಗೆ ಗೋಲ್ಡನ್ ಕಲರ್ ಜ್ಯುವೆಲ್ರಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಆ ಕಾರಣಕ್ಕೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಕಲೆಕ್ಷನ್ಸ್ ಅಂತ ಅನ್ಸ್ಬೋದು. ಆ್ಯಂಡ್ ಸಿಲ್ವರ್ ಬಂದು ಪ್ಲಾಟಿನಮ್ ಫಿನಿಶು. ಇದರಲ್ಲಿ ಈ ಡೈಮಂಡ್ ಕಟ್ ಜ್ಯುವೆಲ್ರೀಸ್ ಇರುತ್ತಲ್ವಾ, ಸೊ ಆ ರೀತಿಯಾದ ಫಾರ್ಮ್ಯಾಟಲ್ಲಿ ಇರುತ್ತೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ರೋಸ್ ಗೋಲ್ಡ್. ಸೊ 3 ಥರದ ಎಲ್ಲ ಕಲೆಕ್ಷನ್ಸೂ ಇರುತ್ತೆ. ಮಾಡರ್ನ್ ಔಟ್ಫಿಟ್ಗೆ ಸಿಲ್ವರು, ರೋಸ್ ಗೋಲ್ಡು ಈ ಥರ ಸೂಟ್ ಆಗುತ್ತೆ. ಆ್ಯಂಡ್ ಕೆಲವೊಂದು ಆ್ಯಕ್ಚುಲಿ ಎಥ್ನಿಕ್ ಕೂಡ ಸೂಟ್ ಆಗುತ್ತೆ. ಬಟ್ ಮೋರ್ ಆಫ್ ದ ಗೌನ್ ಆ್ಯಂಡ್ ಟ್ರೆಂಡಿ ಔಟ್ಫಿಟ್ಸ್ಗೆ ಅದು ಜಾಸ್ತಿ ಸೂಟ್ ಅಂತ ಅನ್ಸುತ್ತೆ. that is more suitable for the trendy outfits. And ಈ ಆಂಟಿಕ್ ಕಲೆಕ್ಷನ್ಸ್, ಪ್ಯೂರ್ ಗೋಲ್ಡ್ ಕಲೆಕ್ಷನ್ಸ್ ಬಂದು ಆಕ್ಚುಲ್ ಗೋಲ್ಡ್ ಹೇಗಿರುತ್ತೋ ಅದೇ ರೀತಿಯಾಗಿ ಕಾಣಿಸುತ್ತೆ. ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲಿ ಗೋಲ್ಡ್ ಜ್ಯುವೆಲ್ರಿನ ಹಾಕೋಬೇಕು ಅಂದರೆ ಯಾರು ಬೇಡ ಅಂತಾರೆ. ಸೊ ವಿ ಹ್ಯಾವ್ ದಟ್ ಕಲೆಕ್ಷನ್ಸ್ ವಿತ್ ಅಸ್. ಹೌದು. ಮತ್ತೆ ನಾನು ಇನ್ನೊಂದು ಕೇಳ್ಪಟ್ಟೆ, ಎಷ್ಟೇ ಇನ್ಕ್ರೀಸ್ ಆಗಲಿ ಸಿಲ್ವರ್ ರೇಟು ನೀವು ಆ ಟ್ಯಾಗ್ ಮೇಲೆ ಇರೋ ಪ್ರೈಸಾಗಿ ಕೊಡ್ತೀರಾ?
ಅಂದ್ರೆ ಎಸ್ ನಾವು ಒಂದ್ಸತಿ ಏನ್ ಬಾರ್ಕೋಡ್ ಮಾಡಿರ್ತೀವಿ ಆ ಪ್ರೈಸ್ ಅಲ್ಲೇನೆ ಸೇಲ್ ಆಗ್ತಾ ಇರುತ್ತೆ. ಇವಾಗ ಎವ್ರಿ ಡೇ ವೇರಿ ಆಗ್ತಾ ಇರತ್ತೆ ಗೊತ್ತಾ. ಸೊ ಆಕ್ಚುಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ನಾವ್ ಯಾವಾಗ ಬಾರ್ಕೋಡ್ ಮಾಡಿರ್ತೀವಿ ಒಂದ್ ವಾರದ ಹಿಂದೆನೋ 10 ದಿವಸದ ಹಿಂದೆನೋ ಅವತ್ತಿನ ಪ್ರೈಸ್ ಏನಿರುತ್ತೋ ಅದೇ ಪ್ರೈಸ್ ಅಲ್ಲೇನೆ ರನ್ ಆಗ್ತಾ ಇರುತ್ತೆ. ಅಂಟಿಲ್ ವಿ ಹ್ಯಾವ್ ಟು ಚೇಂಜ್, ಡ್ರಾಸ್ಟಿಕ್ ಚೇಂಜ್ ಬಂದಾಗ ಮಾತ್ರನೇ ನಮ್ಗೆ ನೆಕ್ಸ್ಟ್ ಟೈಮ್ ಚೇಂಜ್ ಮಾಡೋದಂತ ಇರೋದು. ಅಂಡ್ ನೀವು ಎಲ್ಲೇ ಕಂಪೇರ್ ಮಾಡಿದ್ರು ಬೇರೆ ಎಲ್ಲ ಕಡೆಗಿಂತ ಒಂದು 20% 30% ನಮ್ಮಲ್ಲಿ ಕಾಸ್ಟ್ ವೈಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಪ್ಯೂರ್ಲಿ ನಾವು ಯಾವುದು ಡಿಸ್ಕೌಂಟ್ಸ್ ಅಂತ ಹೆಚ್ಚಾಗಿ ಏನು ಇದು ಮಾಡ್ತಾ ಇಲ್ಲ. ಈಗ ಏನೋ ನಮ್ಮ ಆನಿವರ್ಸರಿ ಅನ್ನೋ ಒಂದು ಸೆಲೆಬ್ರೇಷನ್ ಮಾಡ್ತಾ ಇರೋದ್ರಿಂದ ಇದು ನಮ್ಮ ಪ್ರೀತಿಯಿಂದ ನಾವು ಕೊಡಬೇಕು ಅಂತ ಅನ್ಕೊಂಡಿರೋಂಗೆ 20,000 ಮೇಲೆ ಯಾರು ಶಾಪಿಂಗ್ ಮಾಡ್ತಾರೋ ಅವ್ರಿಗೆ ಸಿಲ್ವರ್ ಕಾಯಿನ್ ಅಂತ ಹೇಳ್ಬಿಟ್ಟು ಇದೊಂದು ಆಫರ್ ನಡೀತಾ ಇದೆ. ಎಸ್, ನೀವು ಕೂಡ ಸಿಲ್ವರ್ ಕಾಯಿನ್ ಏನಾದರೂ ಫ್ರೀಯಾಗಿ ತಗೋಬೇಕು ಅಂತ ಹೇಳಿದ್ರೆ ಕುಪ್ಪಂಡಾಸ್ಗೆ ಬಂದು 20,000 ಮೇಲೆ ಪರ್ಚೇಸ್ ಮಾಡಬೇಕು. ಬನ್ನಿ ಕಲೆಕ್ಷನ್ಸ್ ನ ನೋಡೋಣ ಇವಾಗ. ಪ್ಲೀಸ್ ಕಮ್ ಮ್ಯಾಮ್. ಫಸ್ಟ್ ನಿಮ್ಗೆ ಯಾವ್ದು ಇಷ್ಟ, ಯಾವ ತರ ಅಂದ್ರೆ ಇವಾಗ ಲೆಂತ್ ಅಥವಾ ಶಾರ್ಟ್ ದ ಯಾವ್ದು ಇಷ್ಟ ಅದರಿಂದ ಸ್ಟಾರ್ಟ್ ಆಗಿ ಅಂದ್ರೆ ನನ್ಗೆ ಪರ್ಟಿಕ್ಯುಲರ್ ಆಗಿ ಇದು ಒಂದೇ ಜ್ಯುವೆಲ್ರಿ ಇಷ್ಟ, ಈ ತರದ ಹಾರ ಇಷ್ಟ ಅಥವಾ ಇದೊಂದು ನೆಕ್ಲೆಸ್ ಇಷ್ಟ ಅಂತೆಲ್ಲ ನನಗಿರಲ್ಲ. ಯಾಕಂತಂದ್ರೆ ಐ ಚೇಂಜ್ ಥಿಂಗ್ಸ್ ಅಕಾರ್ಡಿಂಗ್ ಟು ಮೈ ಔಟ್ಫಿಟ್. ಇವಾಗ ನಾನು ಹಾಕೊಂಡಿರೋದು ಕೂಡ ಬಂದು ನಮ್ಮ ಕುಪ್ಪಂಡಾಸ್ ಜ್ಯುವೆಲ್ರಿದು. ಸೊ ಅಂದ್ರೆ ಇವಾಗ ಹೆಂಗಾಗ್ಬಿಡದೆ ಅಂತಂದ್ರೆ ಜ್ಯುವೆಲ್ರಿ ನಮ್ದು ಅಷ್ಟು ಪ್ರೀತಿ ನನಗೆ ಅದ್ರ ಮೇಲೆ. ಬೇರೆ ಯಾವುದೇ ಜ್ಯುವೆಲ್ರಿ ನೋಡಿದ್ರು ಅದು ಸಮಾಧಾನ ಆಗ್ತಾ ಇಲ್ಲ. ಸೊ ಈವನ್ ಇಫ್ ಐ ಆಮ್ ಸೇಯಿಂಗ್ ಗೋಲ್ಡ್ ಜ್ಯುವೆಲ್ರಿ ಆಲ್ಸೋ ನನಗೆ ಅದೇ ಅದು ಚೆನ್ನಾಗಿತ್ತಲ್ಲ, ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತಲ್ವಾ ಅನ್ನೋ ರೀತಿಯಾದ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗ್ತಾ ಇದೆ. ಅಂಡ್ ಕೆಲವೊಂದ್ಸತಿ ಫೋಟೋ ಶೂಟ್ಸ್ ಅಂತ ಯೂಸ್ ಮಾಡಿರೋಂಥ ಪ್ರಾಡಕ್ಟ್ಸ್ ನ ಜಾಸ್ತಿ ಜನ ಕೇಳ್ತಾರೆ. ಬಿಕಾಸ್ ನಾನು ಆ ರೀತಿಯಾಗಿ ಏನೋ ಒಂದು ಮ್ಯಾಚ್ ಆಗೋ ತರ, ಅಂದ್ರೆ ನನ್ನ ಔಟ್ಫಿಟ್ ಮ್ಯಾಚ್ ಆಗೋ ತರ ನಾನು ಏನೋ ಒಂದು ಮಾಡ್ಕೊಂಡಿರ್ತೀನಿ. ಸೊ ನೀವು ಇದು ನೋಡ್ಬೋದು, ಇದು ಆಕ್ಚುಲಿ ಡಾಲರ್ ಸಪ್ರೇಟ್, ಈ ಚೈನ್ ಸಪ್ರೇಟ್. ಸೊ ಇದೆರಡನ್ನ ನಾನು ಕಾಂಬಿನೇಷನ್ ಅಲ್ಲಿ ನನಗೆ ಬೇಕಾಗಿರುವಂತಹ ಕಲರ್ ಮ್ಯಾಚ್ ಆಗೋ ರೀತಿನಲ್ಲಿ ಹಾಕೊಂಡಿದ್ದೀನಿ. ಅಂಡ್ ನಾವು ಕಮ್ಸ್ ದ ಇಯರಿಂಗ್. ಎಲ್ಲಾನು ಸಪ್ರೇಟ್ ಆಗಿನೇ ಇರುತ್ತೆ ನಮ್ಮಲ್ಲಿ, ಸೆಟ್ ಅಂತ ಇರಲ್ಲ. ನಾವು ಮ್ಯಾಚ್ ಮಾಡ್ಕೊಬಹುದು ಅಂಡ್ ರಿಪೀಟ್ ಯಾವುದು ಇರಲ್ಲ. ಸೊ ಎಲ್ಲಾನು ಯೂನಿಕ್ ಆಗಿರುತ್ತೆ, ಎಲ್ಲಾನು ಹ್ಯಾಂಡ್ ಪಿಕ್ಡ್ ಆಗಿರುತ್ತೆ. ಸೊ ವಿ ಹ್ಯಾವ್ ಡಿಫ್ರೆಂಟ್ ಕಲೆಕ್ಷನ್ಸ್. ನಾನು ತೋರಿಸ್ತೀನಿ. ತೀರಾ ಸಿಂಪಲ್ ನನಗೆ ಇಷ್ಟಪಡ್ತೀನಿ ಅಂತ ಹೇಳೋರು ಇಂಥದ್ನ ನೋಡಬಹುದು. ಓಕೆ, ತುಂಬಾ ಚೆನ್ನಾಗಿದೆ. ಇದು ಕುರ್ತೀಸ್ ಮೇಲೂ ಹಾಕೋಬಹುದಲ್ಲ? ಎಸ್ ಎತ್ನಿಕ್ ಎಲ್ಲಾ ತರದ್ರಲ್ಲೂ ಹಾಕೋಬಹುದು. ಜಾಸ್ತಿ ನನ್ಗೆ ಗೋಲ್ಡ್ ಪ್ಯಾಟರ್ನ್ ಅಲ್ಲೇನೆ ಬೇಕು ಅಂತ ಹೇಳೋರು ಇದನ್ನ ಹಾಕೋಬಹುದು. ಹಿಯರ್ ಕಮ್ಸ್ ಇವೆಲ್ಲಾನು ಪ್ರಾಪರ್ ಆಗಿ ನಮ್ಗೆ ಗೋಲ್ಡ್ ಜ್ಯುವೆಲ್ರಿನಲ್ಲಿ ಯಾವ ಫಾರ್ಮ್ಯಾಟ್ ಬರುತ್ತಲ್ವಾ ಅದೇ ಇರುತ್ತೆ. ಅಂಡ್ ಹಿಯರ್ ಕಮ್ಸ್ ದ ಆಂಟಿಕ್. ಇದೆಲ್ಲಾನು ಒಂದು 5,000 6,000 7,000 ರೇಂಜ್ ಅಲ್ಲಿ ಹೋಗ್ತಾ ಹೋಗುತ್ತೆ. ಅಂಡ್ ಇದೊಂಥರ ತುಂಬಾ ಡಿಫ್ರೆಂಟ್ ಆಗಿದೆ. ವಿ ಹ್ಯಾವ್ ದಿಸ್ ಇಸ್ ಸಮ್ವೇರ್ ಅರೌಂಡ್ 8,000 rupees. ಪ್ರಾಪರ್ ಆಗಿ ಡೈಮಂಡ್ ಅಥವಾ ಸ್ಟೋನ್ ಡಿಸೈನ್ಸ್ ಏನಿರುತ್ತೋ ಅಂಥದ್ದು ಆ ಡಿಸೈನ್ ಅಲ್ಲಿ ಇರುತ್ತೆ. ಅಂಡ್ ಅದಕ್ಕೆ ಬೇಕಾಗ ಅಂದ್ರೆ ನಾವು ಮ್ಯಾಚ್ ಮಾಡಿ ಇಟ್ಟಿರುವಂಥದ್ದು. ಸೊ ದಿಸ್ ಶುಡ್ ಬಿ ಅರೌಂಡ್ 1,900. ಈಗ ಎಲ್ಲ ಒಂದು ಸೆಟ್ಗೆ ಅದ್ರದ್ದೇ ಇಯರಿಂಗ್ಸ್ ಇದೆ? ಇಲ್ಲ, ನಾವು ಮ್ಯಾಚ್ ಮಾಡ್ಕೊಳ್ಬೇಕಷ್ಟೇ. ಸಿ ವಿ ಹ್ಯಾವ್ ಇಯರಿಂಗ್ಸ್ ಕಲೆಕ್ಷನ್ಸ್ ಲೈಕ್ ದಿಸ್. ಇದರಲ್ಲಿ ನಮ್ಗೆ ಆಕ್ಚುಲಿ 900 800ಗೂ ನಮ್ಮ ಹತ್ರ ಇಯರಿಂಗ್ಸ್ ಇದೆ. ಓಕೆನಾ? ಸೊ ವಿ ಹ್ಯಾವ್ ಹ್ಯೂಜ್ ಲಾಟ್ ಆಫ್ ಕಲೆಕ್ಷನ್ಸ್ ಇನ್ ಜುಮ್ಕಾಸ್, ಮತ್ತೆ ಏನೋ ಚಾಂದ್ ಬಲಿ ಅದರಲ್ಲಿ ಡಿಸೈನ್ಸ್ ಇದೆ. ಅಂಡ್ ವಿ ಹ್ಯಾವ್ ಇಯರಿಂಗ್ಸ್ ಲೈಕ್ ದಿಸ್ ಇಸ್ ಸಮ್ವೇರ್ ಅರೌಂಡ್ 1,200 1,400 1,700 ಇಷ್ಟರಲ್ಲಿರುತ್ತೆ. ಈ ಥರ ಇಯರಿಂಗ್ಸ್ ಹೆಂಗೆ ಅಂತಂದ್ರೆ ನೋಡೋದಕ್ಕೆ ತುಂಬಾ ಹೆವಿ ಇರುತ್ತೆ, ಬಟ್ ವೇಟ್ ಅಷ್ಟು ಜಾಸ್ತಿ ಇರಲ್ಲ. ಡಿಸೈನ್ ಮಾತ್ರ ತುಂಬಾ ದೊಡ್ಡದಾಗಿ ಅನ್ಸೋ ತರ ಇರುತ್ತೆ. ಈ ರೀತಿಯಾಗಿ ಸಿಂಪಲ್ ಪ್ಲೇನ್ ಸ್ಯಾರೀಸ್ಗೆಲ್ಲ ಇಷ್ಟಪಡುವಂತವ್ರು ತುಂಬಾ ಜನ ಇರ್ತಾರೆ, ನೀವು ನೋಡಿರ್ತೀರಾ. ಸೊ ಈ ತರದ್ದು ಜಸ್ಟ್ ಡಾಲರ್ ಈ ತರ ಬೀಡ್ಸ್ ಮಾತ್ರ ಇದು ರೆಡಿ ಸಿಗುತ್ತೆ. ಇದು ಸೊ ಅದಕ್ಕೆ ನಾವು ಯಾವ ತರದ್ ಡಾಲರ್ ಬೇಕಂದ್ರೂ ಯೂಸ್ ಮಾಡ್ಕೊಬಹುದು. ಅಂಡ್ ದೀಸ್ ಆರ್ ಆಲ್ ಕಸ್ಟಮೈಸ್ಡ್. ನನ್ಗೆ ಈ ತರದ್ ಬೇಕು ಅಂತ ಕೇಳಿ ತಗೊಂಡ್ ಆರ್ಡರ್ ಮಾಡಿರ್ತಾರಲ್ವಾ, ಇದು ಆ ತರದ್ದು. ಅಂದ್ರೆ ಬೀಡ್ಸ್ ನ ತಗೊಂಡು ನಮಗೆ ಮುತ್ತು ಬೇಕಾ ಅಥವಾ ಈ ತರದ್ ಯಾವ್ದು ಬೀಡ್ ಬೇಕು ಅಂತ ನೋಡ್ಕೊಂಡು ಕಲರ್ಸ್ ಕೂಡ ಚೇಂಜ್ ಮಾಡಿ ಕಸ್ಟಮೈಸ್ ಮಾಡಿ ಕೊಡ್ತೀರಾ? ವಿ ಕಸ್ಟಮೈಸ್, ಬಟ್ ಕಸ್ಟಮೈಸೇಷನ್ ಯಾವಾಗ್ಲೂ ಟೈಮ್ ತಗೊಳುತ್ತೆ. ಓಕೆ, ಸೊ ದಟ್ಸ್ ಮೋರ್ ಟೈಮ್ ಕನ್ಸ್ಯೂಮಿಂಗ್. ಯಾಕಂದ್ರೆ ನಾವು ರೆಡಿ ಅಲ್ದಿರೋಂಥದ್ನ ತಗೊಂಡ್ ಇದ್ ಮಾಡಿರ್ತೀವಲ್ವಾ. ನಾವ್ ಹೆಂಗಿದ್ರು ಇಲ್ಲಿ ಏನ್ ಬಂದಿರುತ್ತಲ್ವಾ ಇದೆಲ್ಲಾನು ಹ್ಯಾಂಡ್ ಪಿಕ್ಡೇನೆ.
ಇವಾಗ ಒಂದ್ ಶಾರ್ಟ್ ಲಿಸ್ಟ್ ಮಾಡಿ ತಗೊಂಡ್ ಬಂದಿರ್ತಾರೆ, ಆ ಶಾರ್ಟ್ ಲಿಸ್ಟ್ ಮಾಡಿರೋದ್ರಲ್ಲಿ ನಾನ್ ಪಿಕ್ ಮಾಡ್ತೇನೆ. ಬಿಕಾಸ್ ಅಫ್ಕೋರ್ಸ್ ಹೆಣ್ಮಕ್ಳು ಬ್ರೈನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಓಕೆ ನಂತರ ಯೋಚನೆ ಮಾಡುವಂತ ಹೆಣ್ಮಕ್ಳಿಗೆ ಯಾರಿಗಾದ್ರೂ ನನ್ನ ಸೆಲೆಕ್ಷನ್ ಇಷ್ಟ ಆಗ್ಬೋದು ಅಂತ ಆ ತರ ಮೈಂಡ್ ಸೆಟ್ ಅಲ್ಲಿ ಮತ್ತೆ ಪ್ರೀವಿಯಸ್ ಬಂದಿರತ್ತಲ್ವಾ ಆ ಕಲೆಕ್ಷನ್ಸ್ ಇದನ್ನೆಲ್ಲ ನೋಡ್ಕೊಂಡು ನಾವು ಚೂಸ್ ಮಾಡ್ತೀವಿ. ಈಗ ರ್ಯಾಂಡಮ್ ಆಗಿ ಹೋಲ್ಸೇಲ್ ಆಗಿ ತಂದ್ಬಿಡ್ತಾರಲ್ಲ ಆತರ ಏನಿಲ್ಲ. ಇಲ್ಲ ಇಲ್ಲ ಇಲ್ಲ, ಗುಂಪಲ್ ಗೋವಿಂದ ತರ ನಾವು ತಗೊಂಡ್ ಬರಲ್ಲ, ಮತ್ ಒಂದೇ ಪೀಸ್ 10 ಇರಲ್ಲ ಆತರ. ಸೊ ಇಟ್ ಜಸ್ಟ್ ಲೈಕ್ ಎಸ್ ಇಂಪೋರ್ಟೆಡ್ ಗುಡ್ಸ್ ಅಲ್ಲಿ ಇರುತ್ತೆ, ಯಾವ್ದು ಒಂದೇ ತರದ ರಿಪೀಟ್ ಪೀಸಸ್ ಇರುತ್ತೆ, ಯಾಕಂದ್ರೆ ಅದು ಇಂಪೋರ್ಟ್ ಮಾಡಿರ್ತೀವಿ. ಅಂಡ್ ಇದೆಲ್ಲಾನು ಕಸ್ಟಮೈಸ್ ಮಾಡೋದ್ರಿಂದ ಅಂದ್ರೆ ನಾವೇ ಡಿಸೈನ್ ಹೇಳಿ ಮಾಡಿಸೋದ್ರಿಂದ ಎಲ್ಲಾನು ಯೂನಿಕ್ ಆಗಿರುತ್ತೆ. ಇದೊಂದು ಹಾರ ನಮ್ಗೆ ಲೈಟ್ ವೆಯ್ಟ್ ಅಲ್ಲಿ ಇದೆ ಅಂಡ್ ಆಲ್ಸೋ ಇಟ್ಸ್ ಸಮ್ವೇರ್ ಅರೌಂಡ್ 15,000. ಸೊ ಯೂಶಲಿ 15,000 ರುಪೀಸ್ಗೆ ನಾವು ನಾರ್ಮಲ್, ನನಗೆ ನೆನಪಿರೋ ಹಾಗೆ ನಾರ್ಮಲ್ ಫ್ಯಾಷನ್ ಜ್ಯುವೆಲ್ರಿ ಬರುತ್ತಲ್ಲ, ಅದಕ್ಕೇನೆ ನಾನು ಒಂದು 20,000 ಕೊಟ್ಟು ತಗೊಂಡಿರೋಂಥದ್ದಿದೆ. ಹೌದಾ? ನಾರ್ಮಲ್ ಇಮಿಟೇಷನ್ ಜ್ಯುವೆಲ್ರಿನೇ, ಬಟ್ ಅದರಲ್ಲಿ ನಮ್ಗೆ ಏನು ಯೂಸ್ ಇರಲ್ಲ. ಅಂಡ್ ವೆನ್ ಇಟ್ ಕಮ್ಸ್ ಟು ದಿಸ್ ಕೈಂಡ್ ಆಫ್ ಜ್ಯುವೆಲ್ರಿ, ಇದನ್ನ ನೋಡ್ಬೋದು, ನಿಮ್ಗೆ ಡಿಸೈನ್ ಆಗಿರ್ಬಹುದು, ನಮ್ಗೆ ಬೇಕಾಗಿರುವಂತ ಫಿನಿಶಿಂಗ್ ಆಗಿರ್ಬೋದು, ಅಂಡ್ ಇದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಬೇರೆ ಆಗ್ತಾ ಇದೆ. ಸೊ ಈ ತರ ಜ್ಯುವೆಲ್ರಿ ಬಂದು ನೀವ್ ಏನೇ ತಗೊಂಡ್ರು ನಮ್ಮ ಅಂಗಡಿನಲ್ಲಿ, ಇಲ್ಲ ನನ್ಗಿದು ಹಾಕಿ ಬೋರ್ ಆಯ್ತು ಅಂತ ಏನಾದ್ರು ಅನ್ಸಿದ್ರೆ ಸೊ ನೀವು ನಮ್ಮ ಅಂಗಡಿಗೆನೆ ವಾಪಸ್ ತಗೊಂಡ್ ಬರ್ಬೋದು. ಇದನ್ನ 60%ಗೆ ಬೈ ಬ್ಯಾಕ್ ಮಾಡ್ತೀವಿ. ಬೈ ಬ್ಯಾಕ್ ಮಾಡ್ತೀರಾ? ರೈಟ್. ಸೊ ಈ ಬೈ ಬ್ಯಾಕ್ ಮಾಡೋದ್ರಿಂದ ನಿಮ್ಗೆ ಏನ್ ಉಪಯೋಗ ಆಗುತ್ತೆ ಅಂತಂದ್ರೆ, ಎನಿಬಡಿ ಹೂ ಇಸ್ ಬೈಯಿಂಗ್, ಯಾರು ಪರ್ಚೇಸ್ ಮಾಡಿದ್ರು ಬೈ ಬ್ಯಾಕ್ ಮಾಡಿದಾಗ ಏನಾಗುತ್ತೆ, ನೀವು ಆ 60% ಬಿಟ್ಟು ಇನ್ನೊಂದು 40% ಏನ್ ಕಾಸ್ಟ್ ಇರುತ್ತೋ ಅದ್ರಲ್ಲಿ ಹೊಸ ತಗೊಬಹುದು, ಅಥವಾ ನಿಮ್ಮ ಓಲ್ಡ್ ಸಿಲ್ವರ್ ಕೂಡ ಆಡ್ ಮಾಡ್ಬಿಟ್ಟು ಮತ್ತೆ ನೀವು ಹೊಸ ಪ್ರಾಡಕ್ಟ್ ನ ತಗೊಬಹುದು. ನಮ್ದು ಓಲ್ಡ್ ಸಿಲ್ವರ್ ತಂದು ಕೊಟ್ರು ನೀವು ಎಸ್ ಎಸ್ ಎಸ್. ಸೊ ಇದ್ರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನ್ ಗೊತ್ತಾ, ಹೆಣ್ಮಕ್ಳಿಗೆ ನಮ್ಗೆ ಇರೋ ಕಲೆಕ್ಷನ್ಸ್ ಜಾಸ್ತಿ, ಅದ್ರ ಜೊತೆಗೆ ನಾವ್ ರಿಪೀಟ್ ಮಾಡಲ್ಲ. ಇವಾಗ ಯಾವ್ದೋ ಒಂದು ಫಂಕ್ಷನ್ ಹೋದ್ವಿ ಅಂದ್ರೆ, ಇವಾಗ ನಾನು ಯಾವ್ದೋ ಒಂದು ಆಬ್ವಿಯಸ್ಲಿ ಐ ಹ್ಯಾವ್ ಟು ಗೋ ಫಾರ್ ಎ ಫಂಕ್ಷನ್ ನಾವು, ಸೊ ಇದನ್ನ ಹಾಕೊಂಡಿರ್ತೀನಿ, ನೆಕ್ಸ್ಟ್ ಫಂಕ್ಷನ್ ನಾನು ಇದನ್ನ ರಿಪೀಟ್ ಮಾಡಕ್ ಆಗಲ್ಲ. ಸೊ ಆ ಟೈಮ್ ನಲ್ಲಿ ಏನಾಗುತ್ತೆ, ಅಂಡ್ ವಿ ಆರ್ ಮೋರ್ ಕಾನ್ಶಿಯಸ್, ನಾವ್ ಎಲ್ಲಂದ್ರಲ್ಲಿ ಓಡಾಡ್ತಿರ್ತೀವಿ, ಯಾರು ಇರ್ತಾರೆ ಯಾರು ಬರ್ತಾರೆ ಕರೆಕ್ಟ್ ಆಗಿ ಗೊತ್ತಿರಲ್ಲ, ನಮ್ ಜೊತೆನಲ್ಲಿ ಯಾವಾಗ್ಲೂ ಸೇಫ್ಟಿ ಮೆಷರ್ಸ್ ಅಂತ ಎಲ್ಲಾರು ಇರಲ್ಲ. ಈ ತರದೆಲ್ಲ ಇದ್ದಾಗ ಏನಾಗುತ್ತೆ, ವೆನ್ ಇಟ್ ಕಮ್ಸ್ ಟು ಸಿಲ್ವರ್ ಓಕೆ ಪರವಾಗಿಲ್ಲ, ನಾವು ನಮ್ಮ ಸೇಫ್ಟಿ ಪ್ರಕಾರನು ನೋಡ್ಕೊಬಹುದು. ಅಂಡ್ ಇಟ್ಸ್ ನಾಟ್ ದಟ್ ಎಕ್ಸ್ಪೆನ್ಸಿವ್, ಯಾರೋ ಎಲ್ಲೋ ಕಳ್ಕೊಂತೀವಿ ಅಂತ ಆಗಿರ್ಬೋದು, ಅಥವಾ ಯಾರೋ ತಗೊಂಡ್ ಬಿಡ್ತಾರೆ ಅನ್ನೋದು ಆ ಭಯ ಸ್ವಲ್ಪ ಕಡಿಮೆ ಇರುತ್ತೆ. ಅಂಡ್ ನಾಟ್ ಎವ್ರಿಬಡಿ ಕ್ಯಾನ್ ಅಫೋರ್ಡ್ ಗೋಲ್ಡ್ ವಿತ್ ಎಲ್ಲ ಡಿಸೈನ್ಸ್ ನಾವು ಗೋಲ್ಡ್ ಮಾಡ್ಸಿಟ್ಕೊಂತೀವಿ ಅಂತಂದ್ರೆ ಆಗಲ್ಲ. ಅಂಡ್ ಅಫ್ ಕೋರ್ಸ್ ನಾವು ರಿಪೀಟ್ ಮಾಡಕ್ ಆಗಲ್ವಲ್ಲ. ಸೊ ವಿ ನೀಡ್ ಮೋರ್ ಕಲೆಕ್ಷನ್ ವಿಚ್ ಇಸ್ ಯೂಸ್ಫುಲ್ ಆಲ್ಸೋ. ಈಗ ಬೆಳ್ಳಿ ಅಂತ ಅನ್ಬೇಕಾದ್ರೆ, ಬೆಳ್ಳಿ ನೀವು ಯಾವತ್ತಕ್ಕೆ ತಗೊಂಡೋದ್ರು, ಎಲ್ಲೇ ತಗೊಂಡೋದ್ರು ಅದ್ರ ಬೆಲೆ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಸೊ ನಮ್ಗೆ ಇದ್ರಲ್ಲಿ ತಗೊಂಡು ಅಯ್ಯೋ ಇದು ಬೇಜಾರಾಗೋಯ್ತು, ವೇಸ್ಟ್ ಆಗೋಯ್ತು ಅನ್ಕೊಳ್ಳೋ ಹಂಗ ಇಲ್ವೇ ಇಲ್ಲ. ಇಟ್ ಇಸ್ ಲೈಕ್ ಅನ್ ಅಸೆಟ್, ಯು ಕ್ಯಾನ್ ಯೂಸ್ ಇಟ್ ಎನಿ ಟೈಮ್ ಇನ್ ಫ್ಯೂಚರ್. ಹೌದು. ಸೊ ಇಲ್ಲಿ ಬಂದ್ ನೋಡಿ, ಲಿಟ್ರಲಿ ಎಲ್ಲ ಇಯರಿಂಗ್ಸ್ ಕಲೆಕ್ಷನ್ಸ್ ಇದೆ. ಕಂಪ್ಲೀಟ್ಲಿ ಚೋಕರ್ ಇದೆ. ಅಂಡ್ ದಿಸ್ ಇಸ್ ಅ ನಾರ್ಮಲ್ ಸ್ಟೋನ್ ನೆಕ್ಲೆಸ್, ತುಂಬಾ ಚೆನ್ನಾಗಿದೆ ಇದು, ನಂಗಂತೂ ಫೇವ್ರೆಟ್ ಇವಾಗ ಬಂದಿರೋ ಕಲೆಕ್ಷನ್ ಅಲ್ಲಿ. ಅಂಡ್ ಯು ಆಲ್ಸೋ ಕ್ಯಾನ್ ಸಿ ದಿಸ್ ಬ್ಯೂಟಿಫುಲ್ ಇಯರಿಂಗ್. ದಿಸ್ ಇಸ್ ಸಮ್ವೇರ್ ಅರೌಂಡ್ 2000 ಚೇಂಜ್. ಇದೆಲ್ಲ ಆಕ್ಚುಲಿ ಗೋಲ್ಡ್ ನಲ್ಲಿ ಬರುತ್ತಲ್ವಾ, ಸೊ ಗೋಲ್ಡ್ ಇಯರಿಂಗ್ಸ್ ಈ ತರದ ಕಲೆಕ್ಷನ್ಸ್ ಇದೆಲ್ಲ. ಹೌದು. ಸೊ ಗೋಲ್ಡ್ ಅಲ್ಲಿ ನಾವು ಇಲ್ಲ ಇದು ನಮ್ಗೆ ಮಾಡ್ಸಕ್ಕಾಗಲ್ಲ, ತುಂಬಾ ಹೆವಿ ಆಗುತ್ತೆ, ಅಥವಾ ತುಂಬಾ ದುಡ್ಡು ಜಾಸ್ತಿ, ನಾನು ಹಾಕೋದೆ ಒಂದ್ಸಲ ಯಾವತ್ತೋ ಒಂದ್ಸಲ ಅನ್ನೋಂಥವ್ರಿಗೆ ಈ ತರದ್ದು ಇದು ತುಂಬಾ ಯೂಸ್ ಆಗುತ್ತೆ. ಅಂಡ್ ಅದರ್ವೈಸ್ ಆಲ್ಸೋ ಚಿನ್ನ ಬೆಳ್ಳಿ ಅಂದ್ರೆ ಯಾರಿಗಿಷ್ಟ ಇಲ್ಲ, ಎಲ್ಲಾರ್ಗು ಇಷ್ಟನೇ. ಚೆನ್ನಾಗಿದೆ ಅಂದ್ರೆ ಫಿನಿಶಿಂಗ್ ಅಂತೂ ಸೇಮ್ ಗೋಲ್ಡೆ, ನಾವ್ ಹೇಳ್ಬೇಕಷ್ಟೇ ಇದು ಕರೆಕ್ಟ್. ಗೋಲ್ಡ್ ಮತ್ತೆ ಸಿಲ್ವರ್ ಈ ಪ್ಯಾಟರ್ನ್ಸ್ ಏನಿದೆ ಇದೆಲ್ಲ ಅದನ್ನ ನೋಡ್ಕೊಂಡು ಮಾಡಿರುವಂತ ಪ್ಯಾಟರ್ನ್ಸ್ ಆಗತ್ತೆ. ಹೌದು. ಸೊ ಇದಕ್ಕೆ ಯೂಸ್ ಮಾಡಿರುವಂತ ಬೀಟ್ಸ್ ಇದೆಲ್ಲ ಗೋಲ್ಡ್ ಯೂಸ್ ಮಾಡಿರೋದು ಸೇಮ್ ಇರುತ್ತೆ. ಅಂಡ್ ನಿಮ್ಮಲ್ಲಿ ಯಾವ್ದಾದ್ರು ಒಂದು, ಇವಾಗ ಎಲ್ಲೋ ಹೋಗಿರ್ತೀವಿ, ಸ್ಪೆಷಲ್ ಆಗಿ ಹೈದ್ರಾಬಾದ್ಗೆ ಹೋಗಿದ್ದೀವಿ, ನಾನು ಪರ್ಲ್ ತಗೊಂಡ್ ಬಂದಿದ್ದೀನಿ ಅಂತ ತುಂಬಾ ಜನ ಇರ್ತಾರೆ. ಸೊ ಅವ್ರೆಲ್ಲಾರು ಅವ್ರಿಗೆ ಬೇಕಾಗಿರುವಂತ ಡಿಸೈನ್ಸ್ ನ ಮಾಡಿಸ್ಕೊಬಹುದು. ಇಷ್ಟೇ ಅಲ್ಲ, ಮೇಲೂ ಕೂಡ ತುಂಬಾ ಅಂದ್ರೆ ತುಂಬಾ ಇದೆ. ಒಳಗಡೆ ಅಫ್ಕೋರ್ಸ್ ಜಾಸ್ತಿ ಕಲೆಕ್ಷನ್ಸ್ ಇರುತ್ತೆ, ಯಾರು ಹೆಂಗ್ ಕೇಳ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸಿ ಈ ಕಡ ಎಲ್ಲ ದಿಸ್ ಇಸ್ ಸಮ್ವೇರ್ ಅರೌಂಡ್ 9,000 rupees. ಬಟ್ ತುಂಬಾ ಹೆವಿ ಇರೋ ತರ ಕಾಣಿಸುತ್ತೆ. ವೆಯ್ಟ್ ಅಷ್ಟು ಜಾಸ್ತಿ ಇರಲ್ಲ, ನಮ್ಗೆ ಬೇಕಾಗಿರೋ ತರ ಅಂದ್ರೆ ಲೈಟ್ ವೆಯ್ಟ್ ಅಲ್ಲಿ ನಮ್ಗೆ ಜಾಸ್ತಿ ಹೆವಿ ಅನ್ಸೋ ತರ ಡಿಸೈನ್ಸ್ ಎಲ್ಲ ತುಂಬಾ ಇದೆ ನಮ್ಮ ಹತ್ರ. ಯು ಕ್ಯಾನ್ ಜಸ್ಟ್ ಸಿ ಆಲ್ ದಿಸ್. ಇದರತ್ತು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಗೊತ್ತಾ, ಯಾರಾದ್ರೂ ನಾವು ಜ್ಯುವೆಲ್ರಿ ಹಾಕೊಂಡಾಗ ಅದು ಹೈಲೈಟ್ ಆಗ್ಬೇಕು ಅಂತ.
ಅವ್ರಿಗೆಲ್ಲ ಸಿಕ್ಕಾಬಡೆ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಸಿಂಪಲ್ ಬ್ಯಾಂಗಲ್ಸ್. ಅದರಲ್ಲೂ ತುಂಬ ಥರದಿದೆ. ಆ್ಯಂಡ್ ಈಗ ಟ್ರೆಂಡಲ್ಲಿ ಇರುವಂಥದ್ದು ಇದು ನೀವು ಗೋಲ್ಡಲ್ಲೂ ನೋಡಿರ್ತೀರಾ, ಸಿಲ್ವರಲ್ಲೂ ನೋಡಿರ್ತೀರಾ. ಇದು ಅಷ್ಟೇ ಬೆಳ್ಳಿ ಆಗಿರುತ್ತೆ. ಇದು ಬ್ಯಾಂಗಲ್ ನಿಮಗೆ ರೆಡಿ ಸಿಗುತ್ತೆ. ಅದನ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರಿ ಅಂತಂದರೆ ಒಂದೇ ಇದನ್ನ ಇಟ್ಕೊಂಡು ಎಷ್ಟೊಂದು ಬ್ಯಾಂಗಲ್ ಮ್ಯಾಚಿಂಗ್ ಮಾಡ್ಕೊಬೋದು. ದಿಸ್ ಇಸ್ ಸಮ್ವೇರ್ ಅರೌಂಡ್ 1300, 400, 500, 2000, 4000 ಇದೆ. ಸೊ ಆ ಪ್ಲಾಸ್ಟಿಕ್ ಏನಿದೆ ಆ ಕಲರ್ ನಿಮ್ಮ ಹತ್ರನೇ ಇದೆ? ನಮ್ಮ ಹತ್ರನೂ ಇರುತ್ತೆ, ನಿಮಗೆ ಬೇರೆ ಕಡೆನೂ ಸಿಗುತ್ತೆ. ಆ್ಯಂಡ್ ಇಲ್ಲಿ ಒಂದು ನಿಮಿಷ ಟ್ರೇ ಕೊಡಿ ಅಕ್ಕ. ಸೊ ಇದರಲ್ಲಿ ಎಲ್ಲಾನು ಕಂಪ್ಲೀಟ್ಲಿ ಡಾಲರ್ಸ್ ಇದೆ ಸಪ್ರೇಟ್ ಆಗಿ. ಯಾಕಂತಂದ್ರೆ ಕಸ್ಟಮೈಸೇಷನ್ ನಾವು ಮಾಡೋದ್ರಿಂದ ಕಸ್ಟಮೈಸ್ ಮಾಡ್ಬೇಕಾದ್ರೆ ನಮ್ಗೆ ಯಾವ ತರದ್ ಬೇಕು ಅಂತ ಕೇಳಿ ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚಿಂಗ್ ಇದು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಇದು ಇದೆಯಲ್ವಾ, ಜಸ್ಟ್ ಸಿ ದಿಸ್, ಇದೆಲ್ಲ ಇದು ತುಂಬಾ ಯೂನಿಕ್ ಆಗಿದೆ ಡಿಸೈನು. ಆ್ಯಂಡ್ ಇದನ್ನ ನಾವು ಸಿಂಗಲ್ ಬರೀ ಇದು ಇವಾಗ ನಾನು ಹಾಕೊಂಡಿದ್ದೀನಲ್ಲ ಆ ಥರ ಬರೀ ಹಿಂಗೆ ಡಾಲರ್ ಥರ ರಿಪ್ಲೇಸ್ ಮಾಡ್ಕೊಬೋದು. ಆರ್ ಬೀಡ್ಸ್, ಈ ಥರದ್ದು ಬೀಡ್ಸ್ ಹಾಕಿ ಈ ಥರದ ಬೀಡ್ಸ್ನ ಹಾಕಿ ಅಥವಾ ಇನ್ಯಾವುದೇ ದೊಡ್ಡದಾಗಿರ್ಬೋದು ಬೀಡ್ಸ್ ಹಾಕಿ ಇಲ್ಲಿ ನೋಡಿ ಇಲ್ಲಿ ಇದಿರುತ್ತೆ. ಇಲ್ಲಿ ನಮ್ಗೆ ಲೇಯರ್ಸ್ ಎಷ್ಟು ಬೇಕು 4 or 5 ಆ ಥರದ್ದು ಇರುತ್ತೆ. ಅದನ್ನ ಮಾಡ್ಕೊಂಡು ಅಂದ್ರೆ ದೊಡ್ಡ ಹಾರ ಮಾಡ್ಕೊಂತೀವಲ್ಲ ಆ ಥರ ಬೀಡ್ ಯೂಸ್ ಮಾಡ್ಕೊಂಡು ಮೋಪ್ ಯೂಸ್ ಮಾಡ್ಕೊಂಡು ದೊಡ್ಡ ಹಾರನ ಮಾಡ್ಕೊಬೋದು. ಆ್ಯಂಡ್ ಅದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಕಲೆಕ್ಷನ್ಸ್ ಇದೆ. ಇಲ್ಲಿ ಬನ್ನಿ, ಶೋ ದಿಸ್. ಈ ತರದ್ದೆಲ್ಲ ಗೋಲ್ಡ್ ಅಲ್ಲಿ ತುಂಬಾ ನೋಡಿದೀನಿ ನಾನು. ಈ ತರದೆಲ್ಲ ತುಂಬಾ ನೋಡಿದೀನಿ ಗೋಲ್ಡ್ ಅಲ್ಲಿ ನಾನು. ಸೇಮ್ ಅದೇ ತರ ಇದೆ ನೋಡಿ, ಸಿಂಪಲ್ ಆಗಿ. ಆಕ್ಚುಲಿ ನನ್ನ ಹತ್ರ ಅದು ಒಂದು ಗೋಲ್ಡ್ ಅಲ್ಲಿ ಬ್ರೇಸ್ಲೆಟ್ ಇದೆ. ಇದೆಯಾ? ನಾನು ಒಂದೇ ಸತಿ ಹಾಕಿರೋದು ಮತ್ತೆ ರಿಪೀಟ್ ಮಾಡಕ್ ಆಗ್ಲಿಲ್ಲ ನನಗೆ ಅದನ್ನ. ವಾವ್, ತುಂಬಾ ಚೆನ್ನಾಗಿದೆ. ಅಂಡ್ ಹಿಯರ್ ಯು ಕ್ಯಾನ್ ಸಿ ಇನ್ನು ತುಂಬಾ ಡಿಫ್ರೆಂಟ್ ಆಗಿರುವಂತಹ ಡಾಲರ್ಸ್ ಇದೆ. ದಿಸ್ ಇಸ್ ಸಮ್ವೇರ್ ಅರೌಂಡ್ 7,000 rupees. ಇದೊಂದು 13,000 ಇದೆ, ಸ್ವಲ್ಪ ದೊಡ್ಡದಿದೆ, ಹೆವಿ ಇದೆ ಅದು. ಆ್ಯಂಡ್ ಇದು ಒಂದು 10,000 ಇದೆ. ಸೊ ಡಿಫ್ರೆಂಟ್ ಆಗಿರುವಂಥದ್ದಿದೆ. ನಿಮಗೆ ಲೀಸ್ಟ್ ಅಲ್ಲಿ ಬೇಕು ಅಂತ ಏನಾದರೂ ನೀವು ನೋಡ್ತಾ ಇರೋದಾಯ್ತು ಅಂತಂದ್ರೆ ದಿಸ್ ಇಸ್ ಸಮ್ವೇರ್ ಅರೌಂಡ್ 1,000 rupees. ನಿಮ್ಗೆ 1,000 rupees, 1,400, 1,500 ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಇರುತ್ತೆ. ಆಕ್ಚುಲಿ ಕುಪಂಡಾಸ್ ಜ್ಯುವೆಲ್ರಿನಲ್ಲಿ ಸಿಲ್ವರು ಅಥವಾ ಒಂದು ಪ್ರಾಡಕ್ಟ್ ನೀವೇನಾದ್ರು ತಗೊಬೇಕು ಅಂತಂದ್ರೆ ಜಸ್ಟ್ 200 rupees ಇಂದ ಶುರು ಆಗುತ್ತೆ. ಒಂದು ಮೂಗುತಿ ಸಿಗುತ್ತೆ. ಅದಾದ್ಮೇಲೆ ರಿಂಗ್ ಅಂತ ನೋಡೋದಾದ್ರೆ 200 ಇಂದ 1,000 ಮತ್ತೆ ಆ ರೇಂಜಲ್ಲಿ ಸಿಗುತ್ತೆ. ಅಂಡ್ ಅಗೇನ್ ಇಫ್ ಯು ವಾಂಟ್ ಟು ಲುಕ್ ಫಾರ್ ಎ ಚೈನ್, ನಾರ್ಮಲ್ ಒಂದು ಪ್ಲೇನ್ ಚೈನ್ ಬೇಕು ಅಂತಂದ್ರೆ ಸಮ್ವೇರ್ ಅರೌಂಡ್ 350, 400 rupees ಇಂದ ಅಪ್ ಟು ವಾಟ್ ಎವರ್ ದ ರೇಂಜ್ ಅದು ಇರುತ್ತೆ. ಡಾಲರ್ಸ್ ಬೇಕು ಅಂತಂದ್ರೆ ಮತ್ತೆ 300, 400 ಇಂದಾನೇ ಶುರು ಆಗುತ್ತೆ. ಈ ತರದ್ ನೆಕ್ಲೆಸಸ್ ಯಾವ್ದಾದ್ರು ಬೇಕು ಅಂತಂದ್ರೆ ಸಿಂಪಲ್ ಆಗಿರುವಂತದ್ದು ಇಟ್ ಸ್ಟಾರ್ಟ್ಸ್ ಫ್ರಮ್ ಸಮ್ವೇರ್ ಅರೌಂಡ್ 4,000 to 5,000 rupees. ಇನ್ನು ಪುಟ್ಟದ್ ನಾನು ಫಸ್ಟ್ ಅಲ್ಲೇ ತೋರ್ಸದ್ನಲ್ವಾ, ಅದೆಲ್ಲಾನು ಬಂದು ಜಸ್ಟ್ 3,000, 4,000 ಒಳಗಡೆನೆ ಇರುತ್ತೆ. ಅದ್ ಮಾತ್ರ ಅಲ್ಲ, ಯೂನಿಕ್ ಆಗಿರುವಂತಹ ಈ ಮೂಗುತಿ ನೀವು ಇದನ್ನ ನೋಡಿರ್ಬೋದು. ನನ್ನ ಹತ್ರ ಒಂದಿದೆ, ಸೊ ನಾನು ಯೂಸ್ ಮಾಡಿದ್ದೀನಿ ಇದನ್ನ. ಇದು 1,200 ಚೇಂಜ್ ಇದೆ. ಈ ಥರದ್ದು ಆ್ಯಕ್ಚುಲಿ ತುಂಬ ಕಲೆಕ್ಷನ್ಸ್ ಇದೆ. ಇದೆಲ್ಲನೂ ಅದು ತುಂಬ ಡಿಸೈನ್ಸ್ ಇದ್ದಿದ್ದ ಕಾರಣದಿಂದ 1,000 ಚೇಂಜ್ ಇತ್ತು. ಇದು ನೋಡಿ ಸಿಂಪಲ್ ಆಗಿರುವಂತಹ ಡಿಸೈನು 667 rupees ಇದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇದು ಸಿಲ್ವರ್ಗೊಂದು ವ್ಯಾಲ್ಯೂ ಇದೆ. ನಾನು ನಾರ್ಮಲ್ ಆಗಿ ಹೋಗಿ ಪರ್ಚೇಸ್ ಮಾಡ್ತಿದ್ನಲ್ಲ, ಆಕ್ಚುಲಿ ಶೂಟಿಂಗ್ ಇದ್ದಾಗ ನಾನು ಬಹಳ ಪರ್ಚೇಸ್ ಮಾಡಿದ್ದೀನಿ, ಸೀರಿಯಲ್ಸ್ಗೆ ಆಗಿರ್ಬೋದು ಅಥವಾ ಯಾವ್ದಾದ್ರು ಶೋಗ್ ಆಗಿರ್ಬೋದು. ನಾನು ಪರ್ಚೇಸ್ ಮಾಡಿದಾಗ ಜಸ್ಟ್ ಒಂದು ಮೂಗುತಿಗೆ 2,000 rupees ಕೊಟ್ಟಿದ್ದೀನಿ ನಾನು. ಸೊ ಒಂದು ನಾರ್ಮಲ್ ಸ್ಟಡೆಡ್ ಇಯರಿಂಗ್, ನಾರ್ಮಲ್ ಮೆಟಲ್, ಯಾವ್ದೋ ಒಂದು ರ್ಯಾಂಡಮ್ ಮೆಟಲ್ ಆ ತರದಕ್ಕೆ ನಾನು 1,500, 2,000, 2,500 ಈ ತರ ಒಂದು ರಿಂಗ್ ಆಗಿರ್ಬೋದು ಈ ತರದೆಲ್ಲ ಕೊಟ್ಟಿದ್ದೀನಿ. ಸೊ ನನಗೆ ಇವಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ನನ್ಗೆ ಇದ್ರದೊಂದು ಇನ್ಫಾರ್ಮೇಶನ್ ಇಲ್ಲದೆ ಹೋಗಿತ್ತಲ್ಲ ಅಂತ ಅನ್ಬಿಟ್ಟು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಆಂಟಿಕ್ ಕಲೆಕ್ಷನ್ಸ್. ಇನ್ನು ಹೆಚ್ಚು ಕಲೆಕ್ಷನ್ಸ್ ಇದೆ, ಬ್ರೈಡಲ್ ಆಗಿರ್ಬಹುದು, ಬೇಕಾಗಿರುವಂತಹ ಡಾಬ್ ಆಗಿರಬಹುದು, ಅದೆಲ್ಲ ಸ್ವಲ್ಪ ಹೆವಿ ಇದೆ, ಒಳಗಡೆ ಇರುತ್ತೆ. ಅಂಡ್ ಯಾವ ರಿಕ್ವೈರ್ಮೆಂಟ್ ಬರತ್ತಲ್ವಾ ಅವಾಗ ನಾವು ಅದನ್ನ ತೆಗಿತೀವಿ ಅಥವಾ ತೋರಿಸ್ತೀವಿ. ಈ ತರ ಡಾಬ್ ಎಲ್ಲ ದಿಸ್ ವಿಲ್ ಬಿ ಅರೌಂಡ್ 45,000, 50,000, 55,000, ಸ್ವಲ್ಪ ಹೆವಿ ಇದೆ. ಅಂಡ್ ಆಲ್ಸೋ ದ ಹಿಡನ್ ಕಲೆಕ್ಷನ್ಸ್ ಏನಂತಂದ್ರೆ ಆರ್ಡರ್ ಇದ್ದಾಗ ಮಾತ್ರ ನಾವು ಅದನ್ನ ಡಿಸ್ಪ್ಲೇ ಮಾಡ್ತೀವಿ ಅಥವಾ ಕೊಡ್ತೀವಿ. ಸ್ಮಾಲ್ ಹ್ಯಾಂಡ್ ಪರ್ಸ್ ಬರುತ್ತಲ್ವಾ, ಸೊ ಹ್ಯಾಂಡ್ ಪರ್ಸ್ ಕೂಡ ಸಿಗುತ್ತೆ. ಜಡೆಬಿಲೆ ಆಗಿರ್ಬೋದು, ಸೋ ಮೆನಿ ಅದರ್ ಕಲೆಕ್ಷನ್ಸ್ ನಮ್ಗೆ ತುಂಬಾ ಸಿಗುತ್ತೆ ಆ ತರದ್ದು.